ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಬರ್ಬನ್ ಪೊಲೀಸ್ ಠಾಣೆಯ ಭರ್ಜರಿ ಕಾರ್ಯಾಚರಣೆಯಲ್ಲಿ ಹಗಲು ಮನೆಗಳ್ಳರಿಬ್ಬರನ್ನ ಬಂಧಿಸಿ ಸ್ವತ್ತು ಜಪ್ತಿ ಮಾಡಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಕಳೆದ ಜುಲೈ 16ರಂದು ಕಲಬುರಗಿ ನಗರದ SM ಕೃಷ್ಣ ಕಾಲೋನಿಯಲ್ಲಿ ಕೆಲಸಕ್ಕೆ ಹೋಗಿದ್ದ ಮಹಿಳೆಯೊಬ್ಬರ ಮನೆಯ ಬೀಗವನ್ನು ಹಾಡಹಗಲೇ ಮುರಿದ ಕಳ್ಳರು ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣವನ್ನು ಕಳವು ಮಾಡಿಕೊಂಡು ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಇಬ್ಬರು ಕಳ್ಳರನ್ನು ಬಂಧಿಸಿದ ಪೊಲೀಸರು ಕಳ್ಳರಿಂದ 16.50 ಲಕ್ಷ ಮೌಲ್ಯದ 165 ಗ್ರಾಂ ಚಿನ್ನದ ಆಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ಅನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಸಬರ್ಬನ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ಭವನದಲ್ಲಿ ಇಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಮ್ರಾನ್ ತಂದೆ ಇಮಾಮ್ ಸಾಬ್ ವಗ್ದಾಲ್ ಸಾಕಿನ್ ಕೋರ್ವಾರ್ ತಾಲೂಕಾ ಚಿತ್ತಾಪುರ್ ಜಿಲ್ಲಾ ಕಲಬುರಗಿ ಹಾಗೂ ಶೇಖ್ ಅಲ್ತಾಫ್ ಅಲಿಯಾಸ್ ಅಲ್ತಾಸ್ ತಂದೆ ಅಮೀನ್ ಸಾಬ್ ಉಪ್ಪಾರ್ ಸಾಕಿನ್ SM ಕೃಷ್ಣ ಕಾಲೋನಿ ಕಲಬುರಗಿ ಈ ಇಬ್ಬರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹಗಲು ಮನೆಗಳ್ಳತನ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ. ಅದರ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಘಟನೆ ಆಗಿದ್ದು ಇದೇ ತಿಂಗಳು 16ನೇ ತಾರೀಕನ್ನು, ಜುಲೈ 16ರಂದು ಏನು ವಿಕ್ಟಿಮ್ ಇದ್ದಾರೆ ಅವರು ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ. ಬೆಳಗ್ಗೆ 8 ಗಂಟೆಯಿಂದ ಮನೆ ಬಿಟ್ಟು ಸಾಯಂಕಾಲ 6 ಗಂಟೆ ಬಂದು ನೋಡಿದಾಗ ಮನೆ ಬೀಗ ಮುರಿದು ಮನೆಯಲ್ಲಿರುವ ಚಿನ್ನಾಭರಣಗಳನ್ನು ಕಳ್ಳತನ ಆಗಿರುತ್ತೆ. ಅದರಲ್ಲಿ ಸುಮಾರು 165 ಗ್ರಾಮ್ ನಿಯರ್ಲಿ 15 to 16 ಲ್ಯಾಕ್ ಬೆಲೆ ಬಾಳುವ ಚಿನ್ನಾಭರಣಗಳ ಕಳ್ಳತನ ಆಗಿರುತ್ತೆ. ಸೊ ಇದನ್ನು ತಕ್ಷಣ ಸ್ಥಳಕ್ಕೆ ನಾವು ನಮ್ಮ ಸೋಕೋ ಟೀಮ್, ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಮತ್ತು ಎಲ್ಲ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ದೂರನ್ನು ದಾಖಲಿಸಿಕೊಂಡು ಒಂದು ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಸ್ಪೆಕ್ಟ್ರು ಅದರಲ್ಲಿ ಏನೇನು ಎವಿಡೆನ್ಸ್ಗಳು ಸಿಗುತ್ತೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅದರಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷಿಗಳು, ಟೆಕ್ನಿಕಲ್ ಲೀಡ್ಸ್, ಅದರಲ್ಲಿ CCTV ಇರ್ಬೋದು ಮತ್ತು ಕೆಲವು ಇತರೆ ತಾಂತ್ರಿಕ ಕುರುಹುಗಳು, ಅದರ ಆಧಾರದ ಮೇಲೆ 2 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಇಮ್ರಾನ್ ಅಂತ ಮತ್ತು ಅಲ್ತಾಫ್ ಅಂತ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮತ್ತು ಏನು ಇವರು ಕಳ್ಳತನ ಮಾಡಿದರು ಅದರಲ್ಲಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮತ್ತು ಈ ಘಟನೆ ಆಗಿತ್ತು ಏನು ಸಬರ್ಬನ್ ಸ್ಟೇಷನ್ನ ಲಿಮಿಟ್ಸಲ್ಲಿರುವ ರಾಣೇಶ್ ಪೀರ್ ದರ್ಗಾ ಕಡೆ ಇರುವ ಒಂದು SM ಕೃಷ್ಣ ಕಾಲನಿಯಲ್ಲಿರುವ ಒಂದು ಮನೆಯಲ್ಲಿ. ಅಲ್ಲಿ 2ನೇ ಆರೋಪಿ ಅದೇ ಏರಿಯಾದವನಿದ್ದಾನೆ ಮತ್ತು ಇವರ ಚಲನವಲನದ ಬಗ್ಗೆಯೂ ಕೂಡ ವಾಚ್ ಮಾಡಿರ್ತಾರೆ. ಸೊ ಹಾಗಾಗಿ ಅವನ ಸಹಚರ ಅವನ ಮೇಲೆ, ಇವರಿಬ್ಬರ ಮೇಲೆ 2023ರಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಸೊ ಅವರಿಬ್ಬರು ಪ್ಲ್ಯಾನ್ ಮಾಡ್ಕೊತಾರೆ ಈ ಡೇ ಟೈಮಲ್ಲಿ ಅಫೆನ್ಸ್ ಮಾಡಲಿಕ್ಕೆ. ಇವರು ಹೋಗಿದ ನಂತರ ನಮಗೆ ದೊರೆತ ಸಾಕ್ಷ್ಯಗಳ ಪ್ರಕಾರ ಮತ್ತು ತನಿಖೆಯಿಂದ ತಿಳಿದು ಬಂದಿರೋದೇನಂತಂದರೆ, ಆ ದಿನ ಮಧ್ಯಾಹ್ನ 1:15ರಿಂದ 1:50 ಬಿಟ್ವೀನ್ 1:30 to 1:50 ಆ ಸಮಯದಲ್ಲಿ ಅಪರಾಧವನ್ನು ಮಾಡಿದ್ದಾರೆ. ಮತ್ತು ಅಪರಾಧ ಮಾಡಿ ಹೊರಡಬೇಕಾದ್ರೆ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕಿದೆ. ಇದರಲ್ಲಿ ನಾವು ಸುಮಾರು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇರೋದು ಅಂತಂದರೆ, ಕೆಲವು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಹೇಳಿದ್ದೀವಿ. ಆಲ್ರೆಡಿ ಹೇಳಿದ್ದೀವಿ, ಮನೆಗಳಿಗೆ CCTV ಅಳವಡಿಸ್ಕೊಳ್ಳೋಂಥದ್ದು ಮತ್ತು ಕೆಲವು ಏರಿಯಾಗಳಿದ್ದರೆ, ಗೇಟೆಡ್ ಕಮ್ಯುನಿಟಿ ಇದ್ದರೆ ಅಥವಾ ಕಾಲೋನಿಗಳಿದ್ದರೆ ಅಲ್ಲಿ ಅಟ್ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಲ್ಲಿ CCTV ಇದ್ದರೆ ಅದನ್ನು ಕೂಡ ಸಹಕಾರಿಯಾಗುತ್ತೆ. ಬರ್ಗ್ಲರಿ ಅಲಾರ್ಮ್ ಬಗ್ಗೆ ಹೇಳಿದ್ದೀವಿ, ಮೋಷನ್ ಡಿಟೆಕ್ಟರ್ಸ್ಗಳ ಬಗ್ಗೆ ಹೇಳಿದ್ದೀವಿ. ಅದ್ರ ಜೊತೆಗೆ ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸಲಿಕ್ಕೆ ನಾವು ಸಲಹೆಯನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಏನು ಈಗೆಲ್ಲ ಗುರ್ತಿದೆ, ಅದು ಒಂಥರ ಔಟ್ಸ್ಕರ್ಟ್ಸಲ್ಲಿರುವಂಥ ಏರಿಯಾ. ಅಲ್ಲಿ ಆರೋಪಿಗಳು ಅಪರಾಧ ಮಾಡಿ ಹೊರಡಬೇಕಾದ್ರೆ ನಮಗೆ ಒಂದು CCTVಯಲ್ಲಿ ಕೆಲವು ಲೀಡ್ ಸಿಗುತ್ತೆ. ಅದರ ಮೇರೆಗೆ ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಆರೋಪಿಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಆರೋಪಿಗಳು ಇದನ್ನು ಏನು ಕಳ್ಳತನ ಮಾಡಿರುವ ಮಾಲನ್ನು
ಈ ನಗರದ ಔಟ್ಸ್ಕರ್ಟ್ಸ್ ಇರುವ ಕಾಳಗಿ ತಾಲೂಕಲ್ಲಿ ಒಂದು ಕಡೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಅಲ್ಲಿಂದ ಅದನ್ನು ಇಂಟ್ಯಾಕ್ಟಾಗಿ ವಶಪಡಿಸ್ಕೊಂಡಿದ್ದಾರೆ. ಪಾರ್ಟ್ ಆಫ್ ಗೋಲ್ಡ್ ಅಲ್ಲಿ ಡಿಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಅದನ್ನು ಕೂಡ ನಮ್ಮವರು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಈ ಆರೋಪಿಗಳ ಹಿನ್ನೆಲೆಯನ್ನು ನೋಡಿದಾಗ ಏನು ಮೊದಲನೇ ಆರೋಪಿ ಇದ್ದಾನೆ ಇಮ್ರಾನ್ ಅಂತ, ಅವನ ಮೇಲೆ 2 ಪ್ರಕರಣಗಳಿದ್ದಾವೆ. 2021ರಲ್ಲಿ ಅದೇ ಗ್ರಾಮೀಣ ಸ್ಟೇಷನ್ನಲ್ಲಿ ಒಂದು ಬೈಕ್ ಕಳ್ಳತನದಲ್ಲಿ ಭಾಗಿಯಾಗಿದ್ದ. ಮತ್ತು ಎರಡನೇದು ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಿಪ್ರೇಷನ್ ಫಾರ್ ಡಕಾಯಿಟಿ, ದರೋಡೆಗೆ ಹೊಂಚಾಗ್ತಾ ಇರೋದ್ರ ಬಗ್ಗೆಯೂ ಕೂಡ ಅವನ ಮೇಲೆ ಇದಾಗಿತ್ತು. ಈ ಯೂನಿವರ್ಸಿಟಿಯಲ್ಲಿ ಏನು 2023ರಲ್ಲಿ ಆಗಿದೆ, ಅದರಲ್ಲಿ ಇಬ್ಬರು ಜೊತೆಗೆ ಅವರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅವರು ಇಬ್ಬರು ಅರೆಸ್ಟ್ ಆಗಿದ್ದರು. ಸೊ ಈ ಪ್ರಕರಣದಲ್ಲಿ ಏನು ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿ ಇದನ್ನು ಪತ್ತೆ ಮಾಡಲಿಕ್ಕೆ ಶ್ರಮಿಸಿದ್ದಾರೆ ಮತ್ತು ಕಳುವಾದ ಮಾಲನ್ನು ಇಂಟ್ಯಾಕ್ಟ್ ರಿಕವರಿ ಮಾಡಿದರೆ ಅದನ್ನು ಇವತ್ತು ವಿಕ್ಟಿಮ್ಗೆ ಹಸ್ತಾಂತರ ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಪಿ ಕನಿಕಾ ಸಿಕ್ರಿವಾಲ್, ಎಸಿಪಿ ಡಿಜಿ ರಾಜಣ್ಣ, ಪಿಐ ಸಂತೋಷ್ ಎಲ್ ತಟ್ಟೆಪಳ್ಳಿ, ಪಿಎಸ್ಐ ಬಸವರಾಜ್ ಉಪಸ್ಥಿತರಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಕಲಬುರಗಿಯ ಪ್ರತಿಷ್ಠಿತ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರ ಸಾಮಾಜಿಕ ಕಾರ್ಯ ಶ್ಲಾಘನೀಯ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಣ್ಣಿಸಿದ್ದಾರೆ. ವೈದ್ಯೋ ನಾರಾಯಣೋ ಹರಿ ಎನ್ನುವ ಸಾಲನ್ನು ನಾವು ಎಷ್ಟೋ ಶತಮಾನಗಳಿಂದ ಪಠಿಸುತ್ತಾ ಬಂದಿದ್ದೇವೆ. ವೈದ್ಯರು ದೇವರಿಗೆ ಸಮಾನ ಎಂದು ಇದರ ಅರ್ಥ. ನಾವು ದುಡ್ಡು ಕೊಡಬಹುದು, ಆಸ್ಪತ್ರೆಗೆ ಹೋಗಬಹುದು, ಚಿಕಿತ್ಸೆ ಆಗಬಹುದು. ನಾವು ನರಳುವ ನೋವಿನಿಂದ ನಮ್ಮನ್ನು ಹೊರಗಡೆ ತಂದು ನಮ್ಮ ಬದುಕಿಗೆ ಹೊಸ ಜೀವನವನ್ನು ಕೊಡುವುದು ವೈದ್ಯರು. ಅಂತಹ ವೈದ್ಯರಲ್ಲಿ ಡಾಕ್ಟರ್ ಫಾರೂಕ್ ಮಣೂರ್ ಒಬ್ಬರು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ದಿ ವೆಲ್ನೆಸ್ ರೆವಲ್ಯೂಷನ್ ಎನ್ನುವ ಮ್ಯಾಗಝಿನ್ ನ 4ನೇ ಸಂಚಿಕೆಯ ಲೋಕಾರ್ಪಣೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿ ಡಾಕ್ಟರ್ ಫಾರೂಕ್ ಮಣೂರ್ ಅವರು ವಯಸ್ಸಿನಲ್ಲಿ ಚಿಕ್ಕವರು, ಆದರೆ ಬಹಳಷ್ಟು ಸೇವಾ ಮನೋಭಾವನೆ ಹೊಂದಿದ್ದಾರೆ. ಸುಕನ್ಯಾ ಸಮೃದ್ಧಿ ಅಂಚೆ ಇಲಾಖೆಯ ಯೋಜನೆಯ ಅಡಿಯಲ್ಲಿ 300ಕ್ಕೂ ಅಧಿಕ ಬಡ ಹೆಣ್ಣು ಮಕ್ಕಳಿಗೆ ದತ್ತು ಪಡೆದು ಅವರ ಹಣದ ಕಂತನ್ನು ಪಾವತಿಸುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ 750 ಕ್ಷಯ ರೋಗಿಗಳಿಗೆ ದತ್ತು ಪಡೆದು ಪೌಷ್ಟಿಕ ಆಹಾರ ಪೂರೈಕೆ ಮಾಡಿದ್ದು ರಾಜ್ಯದ ರಾಜ್ಯಪಾಲರಿಂದ ಪ್ರಶಸ್ತಿ ಸ್ವೀಕರಿಸಿದ್ದು ಇವರ ಸಾಮಾಜಿಕ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಎಲ್ರಿಗೂ ಎದೆ ಭಾಗದಲ್ಲಿ ಕೈ 2 ಮುಗಿದು ನಮಸ್ಕಾರ ಅಂತ ಹೇಳಿದಾಗ ಆ ಜ್ಯೋತಿಗೆ, ಆ ಜೀವದ ಜ್ಯೋತಿಗೆ ನಾವು ನಮಸ್ಕಾರ ಅಂತ ಹೇಳೋದು. ಆ ಜೀವವನ್ನ ಉಳಿಸುವಂತ ಕೆಲಸ ಭಗವಂತ ವೈದ್ಯರಿಗೆ ಕೊಟ್ಟಿದ್ದಾನೆ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋದು. ದೇವ್ರ ನಂತರ ಯಾರನ್ನಾದ್ರೂ ದೇವರು ಅಂತ ಕರೆದ್ರೆ ಅದು ಡಾಕ್ಟರ್ಸ್ನ ಮಾತ್ರ ಅಲ್ವಾ? ನಾವು ದುಡ್ಡು ಕೊಡ್ಬೋದು, ನಾವು ಆಸ್ಪತ್ರೆಗೆ ಹೋಗ್ಬೋದು, ದುಡ್ಡು ಕೊಡ್ಬೋದು, ಟ್ರೀಟ್ಮೆಂಟ್ ಆಗ್ಬೋದು. ಆದ್ರೆ ನಾವು ನರಳೋ ನೋವಿನಿಂದ ನಮ್ಮನ್ನ ಹೊರಗಡೆ ತಂದು ನಮ್ಮ ಒಳ್ಳೆ ಬದುಕಿಗೆ, ಒಳ್ಳೆ ಜೀವನಕ್ಕೆ ಕಾರಣಕರ್ತರೇ ಆ ವೈದ್ಯರು. ಹಾಗಾಗಿ ಅಷ್ಟು ಯಾವಾಗ್ಲೂ ಇಂದಿನ ಮಾತುಗಳು ಎಷ್ಟು ಸತ್ಯ ಅಂದ್ರೆ, ವೈದ್ಯೋ ನಾರಾಯಣೋ ಹರಿ ಅಂದ್ಮೇಲೆ ಇನ್ನೇನಿಲ್ಲ. ದೇವರನ್ನೇ ನಾವು ಎಲ್ಲವನ್ನೂ ಅಂತ ಅನ್ಕೊಳ್ಳೋದು. ಡಾಕ್ಟರ್ಸ್ನು ನಾವು ಹಾಗೆ ಗೌರವಿಸ್ತೀವಿ. ಅಂತ ಒಬ್ರು ಡಾಕ್ಟ್ರು ಫಾರೂಕ್. ವಯಸ್ಸಲ್ಲಿ ಬಹಳ ಚಿಕ್ಕವನು. ದೇವರು ಇನ್ನೂ ಅವನಿಗೆ ಶಕ್ತಿ ಕೊಡ್ಲಿ. ಬಹಳಷ್ಟು ಸೇವಾ ಮನೋಭಾವ ಇಟ್ಕೊಂಡಿರೋರು. ಕಲಬುರಗಿಯ ಪ್ರತಿಷ್ಠಿತ ಕಾಮರೆಡ್ಡಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಎಸ್.ಪಿ. ಕಾಮರೆಡ್ಡಿ ಅವರು ಮಾತನಾಡಿ, ಡಾಕ್ಟರ್ ಫಾರೂಕ್ ಅಹಮದ್ ಅವರು ಶಹಾಪುರದ ಸರಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡಿ ನಂತರ ಕಲಬುರಗಿಯಲ್ಲಿ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿ ಬಡ ಜನರ ಸೇವೆಯ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯ ಮಾಡಿಕೊಂಡು ಬರುತ್ತಿದ್ದು, ಅದರ ಜೊತೆಗೆ ಆಸ್ಪತ್ರೆಯ ವತಿಯಿಂದ ವೆಲ್ನೆಸ್ ರೆವಲ್ಯೂಷನ್ ಎಂಬ ಮ್ಯಾಗಝಿನ್ ನ 4ನೇ ಸಂಚಿಕೆ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಅವರ ಆಸ್ಪತ್ರೆಯ ಪ್ರಚಾರ ಮಾಡಬಹುದಿತ್ತು. ಆದರೆ ಅವರು ಕಲಬುರಗಿ ಜಿಲ್ಲೆಯ ಬೇರೆ ಬೇರೆ ಆಸ್ಪತ್ರೆಗಳ ಕುರಿತು, ರೋಗಗಳ ಚಿಕಿತ್ಸೆಯ ಕುರಿತು ವಿಶೇಷ ಲೇಖನ ಬರೆಸಿ ಜನರು ಆರೋಗ್ಯಕರ ಜೀವನ ಶೈಲಿ ನಡೆಸಲು ಕಲಬುರಗಿ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಮ್ಯಾಗಝಿನ್ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಫಾರೂಕ್ ಮಣೂರ್ ಅವರ ಬಗ್ಗೆ ಹೇಳಬೇಕಂದ್ರೆ, ಅವರು ಗುಲ್ಬರ್ಗಾದಲ್ಲಿ
ಒಂದು 4-5 ವರ್ಷದಿಂದ ಅವರು ಮಣ್ಣೂರು ಹಾಸ್ಪಿಟಲ್ ಪ್ರಾರಂಭಿಸಿದ್ದಾರೆ. ಮುಂಚೆ ಅವರು ನಮ್ಮ ಶಾಪೂರ್ನಲ್ಲಿ ಕೆಲಸ ಮಾಡಿ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದು ಅನೇಕ ಬಡ ಜನರ ಒಂದು ಸೇವೆ ಮಾಡಬೇಕಂತ ಹೇಳಿ ಗುಲ್ಬರ್ಗಕ್ಕೆ ಬಂದು ಒಂದು ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತೆಗೆದು ಅವರು ಮಾಡಿರುವಂಥ ಅನೇಕ ಅದ್ಭುತ ಶಸ್ತ್ರಚಿಕಿತ್ಸೆ ಆಗಿರಬೇಕು, ಸೇವೆ ಆಗಿರ್ಬೋದು, ಬಡ ರೋಗಿಗಳಿಗೆ ಇದು ನಿಜವಾಗಿಯೂ ಒಂದು ಮೆಚ್ಚುವಂಥದ್ದು. ಮತ್ತು ಇವತ್ತು ಏನು ಇದು ಮ್ಯಾಗ್ಝಿನ್ ತೆಗೆದಿದ್ದಾರೆ, ಆ ಮ್ಯಾಗ್ಝಿನ್ ತೆಗೆದು ಅವರು ಬರೀ ತಮ್ಮದೇ ಹಾಸ್ಪಿಟಲು ತಮ್ಮದೇ ಇದ್ರ ಬಗ್ಗೆ ಅಂತ ಅಲ್ಲ, ರೋಗಿಗಳಿಗೆ ಮತ್ತು ಬೇರೆ ಹಾಸ್ಪಿಟಲ್ದವ್ರದ್ದು ಎಲ್ಲರ ಬಗ್ಗೆ ಒಂದು ಇದರಲ್ಲಿ ಬರೆದು ಎಲ್ಲರ ಜನಕ್ಕೆ ಒಂದು ಒಳ್ಳೆಯದು ಮಾಡಬೇಕು, ಒಳ್ಳೆಯ ಹೆಲ್ತ್ ಜನರಿಗೆ ಕೊಡಬೇಕು ಅಂತೇಳಿ ತಿಳಿದು ಇದೇನು ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ಒಂದು ಮೆಚ್ಚುವಂಥ ಒಂದು ಕಾರ್ಯ ಇದು. ಯಾಕಂದರೆ ಈ ತಮ್ಗೆಲ್ಲರಿಗೂ ಗೊತ್ತು, ಹಾಸ್ಪಿಟಲ್ ತೆಗೆದು ನಮ್ಮ ಬಗ್ಗೆ ನಾವೇ ಬರೆಯೋದು ಅಂತಲ್ಲ, ಎಲ್ಲರ ಬಗ್ಗೆ ಕೂಡ ಇದರಲ್ಲಿ ನಮೂದಿಸಿ ಅವರ ಬಗ್ಗೆ ಹೇಳಿ ನಿಮಗೆಲ್ಲ ಮಾಹಿತಿ ನೀಡ್ತಾ ಇದ್ದಾರಲ್ಲ, ಇದು ನಿಮ್ಮ ನಮ್ಮ ಕಡೆಯಿಂದ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸ್ತೇವೆ. ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರು ಮಾತನಾಡಿ, ರೋಗಿಗಳು ನಮಗೆ ದೇವರ ರೂಪದಲ್ಲಿ ನೋಡುತ್ತಾರೆ. ನಾವು ಕೂಡ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ದೇವರ ರೂಪದಲ್ಲಿ ನೋಡಬೇಕು. ರೋಗಿಗಳೊಂದಿಗೆ ವೈದ್ಯರು ಹೆಚ್ಚು ಹೊತ್ತು ಮಾತನಾಡಿದಷ್ಟು ಆತ್ಮವಿಶ್ವಾಸ ರೋಗಿಗಳಲ್ಲಿ ಬೆಳೆಯುತ್ತದೆ. ಕಾಯಿಲೆಯ ಬಗ್ಗೆ ವೈದ್ಯರಿಗೂ ಸ್ಪಷ್ಟತೆ ಸಿಗುತ್ತದೆ. ಇದರಿಂದಾಗಿ ಅಗತ್ಯ ಚಿಕಿತ್ಸೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನೀಡಲು ಸಹಾಯವಾಗಲಿದೆ. ಹೀಗಾಗಿ ರೋಗಿಗಳೊಂದಿಗೆ ವೈದ್ಯರು ಸಾಧ್ಯವಾದಷ್ಟು ನಿಖರ ಮುಕ್ತವಾಗಿ ಸಂವಹನ ನಡೆಸಬೇಕು ಎಂದು ಹೇಳಿದರು. ನೋಡಿ, ಪೇಷಂಟ್ ಹಾಸ್ಪಿಟಲ್ಗೆ ಬಂದ್ಮೇಲೆ ಎಲ್ಲ ಪೇಷಂಟ್ ಉಳಿದೇ ಹೋದ್ರೆ ಮತ್ತೆ ಡಾಕ್ಟರ್ ಎಲ್ಲ ದೇವರಾಗ್ತಾನ. ಡಾಕ್ಟರ್ನು ಮನುಷ್ಯನೇ, ಬಟ್ ಎಲ್ಲ ಪೇಷಂಟ್ ಉಳಿದು ಹೋಗಕ್ಕೆ ಸಾಧ್ಯ ಇಲ್ಲ, ಕಾಂಪ್ಲಿಕೇಶನ್ಸ್ ಇರ್ತಾವ. ಸೊ ಇವತ್ತು ನಾಳೆ ಒಂದೇ ಪೇಷಂಟ್ ಡೆತ್ತಾದ್ರೆ ಆ ಹಾಸ್ಪಿಟಲಲ್ಲಿ ಹರಾಸ್ಮೆಂಟ್ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಫಿಮೇಲ್ ಡಾಕ್ಟರ್ಸ್ಗೆ ಭಾಳ ಹರಾಸ್ಮೆಂಟ್ ಆಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಂದು ಸಪ್ರೇಟ್ ಮೆನ್ಯೂ ಕೊಟ್ಟಿದ್ದೀನಿ ಮೇಡಮಿಗೆ. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಾದರೂ ಸ್ಪೆಷಲ್ ಗ್ಯಾನಿಕಾಲಜಿಸ್ಟ್ ಮ್ಯಾಟರ್ನಿಟಿ ಹೋಮ್ಸಿಗೆ ಒಂದು ಸ್ಪೆಷಲ್ ಪ್ರೊಟೆಕ್ಷನ್ ಆಗಲಿ, ಏನೇ ಒಂದು ಸ್ಪೆಷಲ್ ಲಾ ಮೇಡಮ್ ಮುಖಾಂತರನೇ ತೆಗೆದ್ರು ಬಹಳ ಚೆನ್ನಾಗಂತ ನಾನು ಹೇಳಬೇಕಂತ ಬಯಸ್ತೇನೆ. ಮೇಡಮ್ ಮತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವುಮೆನ್ಸ್ ಮೇಲೂ ಬಹಳಷ್ಟು ದೌರ್ಜನ್ಯ ಇದೆ, ಮತ್ತು ಕ್ರೈಮ್ಸ್ ಜಾಸ್ತಿ ಆಗಿದೆ, ಮತ್ತು ಕಳ್ಳತನ ಪ್ರಕಟಣೆಗಳನ್ನು ಜಾಸ್ತಿ ಇದೆ. ಔಟ್ ಆಫ್ 400 ಅಂದರೆ ಮಿಸ್ಸಿಂಗ್ ಕೇಸಸ್ನಲ್ಲಿ 370 ಬರೀ ವುಮೆನ್ಸೇ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಶಾಹಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೀದರ್ನ ನಿರ್ದೇಶಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಮತಿ ಜಮೀಲಾ ವಫಾ ಆಗಮಿಸಿದ್ದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀ ಗೌರಿ ಗಣೇಶ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಲಬುರಗಿ ಶಾಖೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ಶ್ರೀ ಗೌರಿ ಗಣೇಶ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಕಲಬುರಗಿ ಶಾಖೆಯ ಉದ್ಘಾಟನಾ ಸಮಾರಂಭವು ಗುರುವಾರ ದಿನಾಂಕ 31 ಜುಲೈ 2025 ಬೆಳಗ್ಗೆ 11:45 ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ PNT ಬಾಲಾಜಿ ನಗರದ ರಾಜೀವ್ ಗಾಂಧಿ ಕಾಲೇಜಿನ ಪಕ್ಕದಲ್ಲಿನ MSK ಟವರ್ನ ಮೊದಲನೆಯ ಮಹಡಿಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ಎಸ್ ನಾಯ್ಕೋಡಿ ಹಾಗೂ ಸರ್ವಜ್ಞ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಲಬುರಗಿಯ ಫೌಂಡರ್ ಚೇರ್ಮನ್ ಪ್ರೊಫೆಸರ್ ಚನ್ನರೆಡ್ಡಿ ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸುಕ್ಷೇತ್ರ ಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರಹರಿ ಬಂಡು ಭಟ್ ಪೂಜಾರಿ, ಕಲಬುರಗಿ ಸಬರ್ಬನ್ ACP DG ರಾಜಣ್ಣ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ರವೀಂದ್ರ ವಿಭೂತಿ, ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದಿಲೀಪ್ R ಪಾಟೀಲ್, RN ಕನ್ಸ್ಟ್ರಕ್ಷನ್ಸ್ ಕಂಪನಿಯ MD ಸಂಜೀವ್ L ಹಂಚಿನಾಳ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ನಾಗರಾಜ್ D ಗುಂಡುಗುರ್ತಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ
ಅಡ್ವೊಕೇಟ್ ಕೋಟೆ ಮಲ್ಲಿಕಾರ್ಜುನ್, ಉದಯ್ ಕುಮಾರ್ ಹುನಳ್ಳಿ, ಯೂನಿಯನ್ ಬ್ಯಾಂಕ್ ಕಲಬುರ್ಗಿಯ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಪಿ ದಾಮೋದರ್ ರೆಡ್ಡಿ, ಶಹಾಪುರ್ ಗವರ್ಮೆಂಟ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಚೆನ್ನಾರೆಡ್ಡಿ ತಂಗಡಗಿ, ಅಡ್ವೊಕೇಟ್ ಪ್ರೊಫೆಸರ್ ಚಂದ್ರಶೇಖರ್ ಆನಂದಿ, ಎವಿ ಪಾಟೀಲ್ ಡಿಗ್ರಿ ಕಾಲೇಜ್ HKA ಆಳಂದದ ಪ್ರಾಂಶುಪಾಲರಾದ ಡಾಕ್ಟರ್ ಸಂಗಪ್ಪ ಹೊಸಮನಿ, ಸಿವಿಲ್ ಕಾಂಟ್ರಾಕ್ಟರ್ ಗುರುಲಿಂಗರೆಡ್ಡಿ ಗೌಡೂರ್, ನ್ಯೂ ಗುಡ್ಲಕ್ನ ಪ್ರೊಪರೈಟರ್ ಯಶ್ಪಾಲ್ ಗಾಂಧಿ ಹಾಗೂ ಅಡ್ವೊಕೇಟ್ BS ನಾಗನಹಳ್ಳಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಗೌರಿ ಗಣೇಶ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಲೋಕೇಶ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ಅತಿಥಿಗಳಿಗೆ ಸ್ವಾಗತ ಕೋರಲಾಯಿತು. ನಂತರ ಅಲ್ಲಮಪ್ರಭು ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಶಾಖೆಯನ್ನ ಉದ್ಘಾಟಿಸಿದರು. ನಂತರ ಗೌರಿ ಗಣೇಶ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಇದಾದ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್, ಮೇಯರ್ ಯಲ್ಲಪ್ಪ ಎಸ್ ನಾಯ್ಕೋಡಿ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಲೋಕೇಶ್ ರೆಡ್ಡಿ ಅವರು ಮಾತನಾಡಿದರು. ಗುಲ್ಬರ್ಗ ನಗರದಲ್ಲಿ ಶ್ರೀ ಗೌರಿ ಗಣೇಶ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಬಹಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡಿ ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕಲಬುರಗಿ ಜಿಲ್ಲೆಯ ನಾಗರಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಕಾಯಕದಿಂದ ಮಾಡಿರ್ತಕ್ಕಂಥ ಹಣವನ್ನು ಸೇಫ್ ಆಗಿ ಇಲ್ಲಿ ಬಂದು ಅದರ ಉಪಯೋಗವನ್ನು ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥ ಕೆಲಸ ತಾವೆಲ್ಲ ತೆಗೆದುಕೊಳ್ಬೇಕಂತ ಹೇಳಿ, ಮೊದಲನೇದಾಗಿ ಅದು ವಿಶೇಷವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬಂದು ಒಂದು ಸುಸಜ್ಜಿತವಾದ ಕಟ್ಟಡದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ಆತ್ಮೀಯ ಗೆಳೆಯರು ಲೋಕೇಶ್ ಅವರು ಈ ಬ್ಯಾಂಕನ್ನು ಬಹಳಷ್ಟು ಕಡೆ ತೆಗೆದಿದ್ದಾರೆ. ಇದು ಗುಲ್ಬರ್ಗದಲ್ಲಿ ಕೂಡ ಮೊನ್ನೆ ಒಂದು 15 ದಿವಸ ಹಿಂದುಗಡೆ ಬಂದು ನನ್ನನ್ನು ಕಂಡರು. ನಾನು ಅವ್ರ ಜೊತೆ ಸೇರಿ ಮೈಸೂರು ಮಹಾ ಚಾಮುಂಡಿ ತಾಯಿಯ ದರ್ಶನ ಕೂಡ ತೆಗೆದುಕೊಂಡು ಬಂದು ಆಷಾಢದಲ್ಲಿ ಅಲ್ಲಿ ಕೂಡ ಭೇಟಿಯಾಗಿ ಈ ಒಂದು ಚೆನ್ನಾಗಿ ನಡೀಲಿ, ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿ ಬಂದರೆ ಅವರಿಗೂ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ನನ್ನ ವಾರ್ಡ್ನಲ್ಲಿ ಇವತ್ತು ಶ್ರೀ ಗೌರಿ ಗಣೇಶ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ ಬ್ಯಾಂಕಿನ ಒಂದು ಉದ್ಘಾಟನೆ ಮಾಡಲಾಯಿತು. ಈ ಉದ್ಘಾಟನೆಯನ್ನು ಇದೇ ಕ್ಷೇತ್ರದ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಲ್ಲಪ್ರಭು ಪಾಟೀಲ್ರವರು ಉದ್ಘಾಟನೆ ಮಾಡಿದರು. ಜೊತೆಯಲ್ಲಿ ದಿಲೀಪ್ ಆರ್ ಪಾಟೀಲ್ರವರು XZP ಅವರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಮತ್ತು ರಾಘವೇಂದ್ರ ನಾಯಕ್ರವರು, ರೆಡ್ಡಿ ಸಾಹೇಬರು, ಲೋಕೇಶ್ ರೆಡ್ಡಿ ಅವರು, ಸಂಜೀವ್ ಹಂಚಾಳ್ರವರು ಮತ್ತು ಇನ್ನಿತರ ಎಲ್ಲ ಸ್ನೇಹಿತರು ಜೊತೆಗೂಡಿ ಇವತ್ತಿನ ದಿವಸ ಅದು ನನ್ನ ವಾರ್ಡಿನಲ್ಲಿ ಒಂದು ಬ್ಯಾಂಕನ್ನು ಇವತ್ತು ತೆರೆಯಲಾಗಿದೆ. ಈ ಒಂದು ಬ್ಯಾಂಕಿನಿಂದ ಸಮಸ್ತ ನಗರಕ್ಕೆ ಮತ್ತು ನಗರದ ಜನರಿಗೆ ಒಳ್ಳೆಯ ಒಂದು ಅವರು ಸೇವೆಯನ್ನು ಮಾಡಲಿ. ನಗರದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಬಡವರನ್ನು ಗುರುತಿಸಿ ಬಡವರಿಗೆ ಏನಾದರೂ ತಮ್ಮ ಬ್ಯಾಂಕ್ನಿಂದ ಅವರಿಗೆ ಒಳ್ಳೆಯ ಒಂದು ಸೌಲಭ್ಯ ಸಿಗುವಂತಾಗಬೇಕು. ತಾವು ಸಹಿತ ಬೀದಿ ವ್ಯಾಪಾರಿಗಳಿಗೆ ನಾನು ಈಗಾಗಲೇ ಮಾತಾಡಿದ್ದೀನಿ. ಬೀದಿ ವ್ಯಾಪಾರಿಗಳಿಗೆ ತಮ್ಮ ಬ್ಯಾಂಕ್ನಿಂದ ಸ್ವಲ್ಪ ಅವರಿಗೂ ಸಹಿತ ಲೋನ್ ಕೊಡೋ ವ್ಯವಸ್ಥೆ ಮಾಡಿರಿ. ಏಕೆಂದರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ತಾವು ಸಹಾಯ ಮಾಡಿದ್ರೆ ತಮ್ಮ ಬ್ಯಾಂಕಿನ ಹೆಸರು ಬರುತ್ತೆ ಮತ್ತು ಇಡೀ ನಗರಕ್ಕೆ ಒಂದು ಒಳ್ಳೆಯ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಮುಖಾಂತರ ಹೇಳುತ್ತಾ, ಈ ಬ್ಯಾಂಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ. ಇದು ಕೇವಲ ಕಲಬುರಗಿ ಮತ್ತು ರಾಜ್ಯದಲ್ಲದೆ ಇಡೀ ದೇಶದಲ್ಲಿ ಸಹಿತ ಇದರ ಶಾಖಾ ಬ್ರಾಂಚ್ಗಳು ತೆರೆಯಲ್ಲ ಅಂತೇಳಿ ಆಶಿಸಿ, ಶ್ರೀ ಗೌರಿ ಗಣೇಶ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಎಂ ಲೋಕೇಶ್ ರೆಡ್ಡಿ ನಾನು. ಇವತ್ತಿನ ದಿವಸ ನಾವು MLA ಸಾಹೇಬರು ಅಲ್ಲಮಪ್ರಭು ಪಾಟೀಲ್ರು ಮತ್ತು ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯಕ್ ಅವರು, ದಿಲೀಪ್ ಆರ್ ಪಾಟೀಲ್ರವರು, ಚೆನ್ನಾರೆಡ್ಡಿಯವರು ಮತ್ತು ಗಾಣಗಾಪುರ ಕ್ಷೇತ್ರದ ಮಹಾ ಪೂಜ್ಯರು ಆದಂಥ ಆ ದತ್ತಾತ್ರೇಯ ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ಕಲಬುರಗಿ ಕ್ಷೇತ್ರದಲ್ಲಿ ನಾವು ಈ ಒಂದು ಶಾಖೆಯನ್ನು ತೆರೆದಿದ್ದೇವೆ. ಬೆಂಗಳೂರು ಮತ್ತು ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ಕಾರ್ಯಾರಂಭದಲ್ಲಿ ಇದ್ದಾವೆ ಶಾಖೆಗಳೆಲ್ಲ. ಇಲ್ಲಿ ಒಳ್ಳೆ ನಾವು ಸರ್ವಿಸ್ ಕೊಡಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಪೂಜ್ಯ ನಮ್ಮ MLA ಸಾಹೇಬರು ಮತ್ತು ಯಲ್ಲಪ್ಪ ಸಾಹೇಬ್ರದ್ದು ಮತ್ತು ದಿಲೀಪ್ ಸಾಹೇಬರು ಎಲ್ಲರ ಒಂದು
ಸಹಕಾರದಿಂದ ಮತ್ತು ಜನಗಳಿಗೆ ನಾವು ಒಳ್ಳೆ ಸರ್ವಿಸ್ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಗಸ್ಟ್ 3ರಂದು ಬೆಂಗಳೂರಿನ ನಾಗರಬಾವಿಯಲ್ಲಿ ನಡೆಯಲಿರುವ ಖ್ಯಾತ ಹಿನ್ನೆಲೆ ಗಾಯಕ ಕಿಶೋರ್ ಕುಮಾರ್ ಅವರ 96ನೆಯ ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹಿರಿಯ ಗಾಯಕರಾದ ಜೂನಿಯರ್ ಕಿಶೋರ್ ಕುಮಾರ್ ಎಂದೇ ಖ್ಯಾತಿ ಪಡೆದಿರುವ ರಮೇಶ್ ಜೋಶಿ ಅವರು ತಮ್ಮ ಗಾನಸುದೆ ಹರಿಸುವ ಮೂಲಕ ರಸದೌತಣ ನೀಡಲಿದ್ದಾರೆ. ಎನ್ಕೆ ಆರ್ಟ್ ಮತ್ತು ಕಲ್ಚರ್ ಸೊಸೈಟಿ ಸಂಸ್ಥೆಯ ವತಿಯಿಂದ ವಿಶ್ವ ಸಂಗೀತ ದಿನ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕ ಕಿಶೋರ್ ಕುಮಾರ್ ಅವರ 96ನೆಯ ಹುಟ್ಟುಹಬ್ಬದ ಅಂಗವಾಗಿ ಸಂಗೀತ ರಸದೌತಣ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ಅತಿಥಿಗಳಾಗಿ ಯೋಗೇಶ್ ಕೆಎಸ್, ಸಾಮಾಜಿಕ ಕಾರ್ಯಕರ್ತರು, ಶರಣ್ ಹಿರೇಮಠ್, ಸಂಗೀತ ಕಲಾವಿದರು ಹಾಗೂ ಎಸ್ಎನ್ಎಸ್ ಆನಂದ್ ಇವರು ಆಗಮಿಸಲಿದ್ದಾರೆ. ಹಾಗೂ ವಿಶೇಷ ಆಹ್ವಾನಿತರಾಗಿ ಕಲಬುರಗಿಯ ಹಿರಿಯ ಗಾಯಕ ಜೂನಿಯರ್ ಕಿಶೋರ್ ಕುಮಾರ್ ಎಂದೇ ಖ್ಯಾತಿ ಪಡೆದಿರುವ ರಮೇಶ್ ಜೋಶಿ ಅವರು ಕಿಶೋರ್ ಕುಮಾರ್ ಅವರ ಹಾಡುಗಳಿಂದ ಜನರ ಮನಸೆಳೆಯಲಿದ್ದಾರೆ. ಬೆಂಗಳೂರಿನ ಅನೇಕ ಹೆಸರಾಂತ ಗಾಯಕರಾದ ಶರಣ್ ಹಿರೇಮಠ್, ಎಸ್ಎನ್ಎಸ್ ಆನಂದ್ ಹಾಗೂ ಕಾವ್ಯ ಇವರು ತಮ್ಮ ಹಾಡುಗಳ ಮೂಲಕ ಯಶಸ್ವಿಗೊಳಿಸಲಿದ್ದಾರೆ. ಆಗಸ್ಟ್ 3ರ ರವಿವಾರದಂದು ಬೆಳಿಗ್ಗೆ 10:30 ಗಂಟೆಗೆ ಬೆಂಗಳೂರಿನ ನಾಗರಬಾವಿಯ ಯಶ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ ನಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ನಾಗರಾಜ್ ಕುಂಬಾರ್ ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ಸುದ್ದಿ ಸಮಯದ ತಂಡದವರು ರಮೇಶ್ ಜೋಶಿ ಅವರ ಮನೆಗೆ ತೆರಳಿ ರಮೇಶ್ ಜೋಶಿ ಅವರ ಕಂಠದಿಂದ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನ ರೆಕಾರ್ಡ್ ಮಾಡುವ ಮೂಲಕ ತಮಗೆ ರಸದೌತಣ ನೀಡುತ್ತಿದೆ. ಕಿಶೋರ್ ಕುಮಾರ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷ ಕಲಬುರಗಿಯಲ್ಲಿ ಆಚರಿಸುತ್ತಿದ್ದೆವು. ಈ ವರ್ಷ ಎನ್ಕೆ ಆರ್ಟ್ಸ್ ಕಲ್ಚರಲ್ ಸೊಸೈಟಿ ಬೆಂಗಳೂರು ವತಿಯಿಂದ ನನ್ನನ್ನು ಅಲ್ಲಿ ಆಮಂತ್ರಿಸಿದ್ದಾರೆ. ಆದ ಕಾರಣ ನಾನು 4ನೇ ತಾರೀಕು 3ನೇ ತಾರೀಕು 2 ದಿನ ಏನಪ್ಪ ಅಂದರೆ ಕಿಶೋರ್ ಕುಮಾರ್ ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನನ್ನು ಅವಕಾಶ ಕೊಟ್ಟಂತಹ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ನಮ್ಮ ಈ ಸುದ್ದಿವಾಹಿನಿಯ ತಂಡದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. साथी रे तेरे बिना भी क्या जीना, तेरे बिना भी क्या जीना, ओ साथी रे तेरे बिना भी क्या जीना, तेरे बिना भी क्या जीना। फूलों में कलियों में सपनों की कलियों में, फूलों में कलियों में सपनों की कलियों में तेरे बिना कुछ कहीं ना, तेरे बिना भी क्या जीना, ओ साथी रे तेरे बिना भी क्या जीना, तेरे बिना भी क्या जीना। हर धड़कन में प्यास तेरी, सांसों में तेरी खुशबू है, इस धरती से उस अंबर तक मेरी नजर में तू ही तू है। प्यार ये टूटेना, प्यार ये टूटेना, तू मुझसे रूठेना, साथ ये छूटे कभी ना, तेरे बिना भी क्या जीना। पकायो का पका बगा बगा झुम 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 पकड़ घूम करके तुम साथ में हम सफर का कोई कारवां, भोला भाला सीधा साधा लेकिन दिल का मुशक्का, अरे तेरी ज़मीं ये मेरा आसमां। ओ
Pagayoga mata. अगर सुन ले तो एक नगमा हुजूरे यार लाया हूँ। अगर सुन ले तो एक नगमा हुजूरे यार लाया हूँ। वो गली चटकी के दिल टूटा पर एक झनकार लाया हूँ। अगर सुन ले ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಗ್ರಾಮಾಂತರ ರೈತ ಮೋರ್ಚಾದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಸಮರ್ಪಕವಾಗಿ ನೀಡಿರುವ ರಸಗೊಬ್ಬರ ಸರಿಯಾಗಿ ರೈತರಿಗೆ ಹಂಚಿಕೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಕಲಬುರಗಿ ಗ್ರಾಮಾಂತರ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಬಿಜೆಪಿ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಬಿಜೆಪಿ ಗ್ರಾಮಾಂತರ ಮಾಜಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಸಂತೋಷ್ ಹಾದಿಮನಿ, ದೇವೇಂದ್ರ ದೇಸಾಯಿ ಕಲ್ಲೂರ್, ಶರಣಪ್ಪ ತಳವಾರ್, ಶಿವ ಅಷ್ಟಗಿ, ಬಾಬುರಾವ್ ಚೌಹಾಣ್, ಮಲ್ಲು ಜಿನ್ಕೇರಿ ಸೇರಿದಂತೆ ಅವಣ್ಣ ಮ್ಯಾಕೇರಿ, ರಾಜು ವಾಡೇಕರ್, ಉಮೇಶ್ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಮಹಿಳಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ರಾಜ್ಯ ಸರ್ಕಾರ ರೈತರಿಗೆ ಕೊಡ್ತಾ ಇಲ್ಲ. ಅನೇಕ ರೀತಿಯಲ್ಲಿ ಒಂದು ವರ್ಷದಲ್ಲಿ ಇವತ್ತು ರೈತರ ಆತ್ಮಹತ್ಯೆ 1,000ಕ್ಕಿಂತಲೂ ಹೆಚ್ಚಿಗೆ ರೈತರು ಒಂದು ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ನಾವು ನೋಡಿದ್ದೆವು. ಇವತ್ತಿನ ದಿನ ರೈತರು ಅನೇಕ ಕಡೆ ಇಡೀ ಎಲ್ಲ ಫರ್ಟಿಲೈಸರ್ ದುಂಗಗಳಲ್ಲಿ ಹೋದರೂ ಕೂಡ ಇವತ್ತು DAP ಯೂರಿಯಾ ಸಿಗ್ತಕ್ಕಂಥ ಕೆಲಸ ಆಗ್ತಿಲ್ಲ. ಅದೇ ಬ್ಲಾಕ್ ಮಾರ್ಕೆಟ್ದಲ್ಲಿ ಹೋಗಿ ಹೆಚ್ಚಿನ ದರ ಕೊಟ್ಟರು ಅದೇ ಭತ್ತ ಕೊಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ. ಅನೇಕ ಇವತ್ತು ಕೇಂದ್ರ ಸರ್ಕಾರ ಟೈಮಿಂಗ್ ಪ್ರಕಾರ ಎಲ್ಲ ಕಳಿಸ್ಕೊಟ್ರು ಈ ರಾಜ್ಯ ಸರ್ಕಾರ ಕಳ್ಸ ಅಂತೇಳಿ ಮಾರಾಟ ಮಾಡ್ತಾ ಇದೆ. ಮತ್ತು ಇವತ್ತಿನ ದಿನ ಈ ರಾಜ್ಯ ಸರ್ಕಾರ, ಇಡೀ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬರೀ ಅವ್ಯವಹಾರ ಬಿಟ್ಟರೆ ಬೇರೆ ಕೆಲಸ ನಡೀತಾ ಇಲ್ಲ. ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಅದರ ನೇತೃತ್ವದಲ್ಲಿ ಇವತ್ತು ನಾವು ಜಿಲ್ಲಾದಂತ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ಜಿಲ್ಲಾದ ಎಲ್ಲ ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ನಮ್ಮ ಜಿಲ್ಲಾ ಅಧ್ಯಕ್ಷ ಎಲ್ಲರ ನೇತೃತ್ವದಲ್ಲಿ ಇವತ್ತು ಈ ಹೋರಾಟ ಕೂಡ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸರಿಯಾದ ಸಮಯದಲ್ಲಿ ಇವತ್ತು ರೈತರಿಗೆ ಬೀಜ, ಗೊಬ್ಬರ ಮತ್ತು ಯೂರಿಯಾ ಕೊಡ್ತಕ್ಕಂಥ ಕೆಲಸ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ರಾಜ್ಯಾದ್ಯಂತದಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಅಧ್ಯಕ್ಷರಿಂದ ವಿಜಯಣ್ಣ ನೇತೃತ್ವದಲ್ಲಿ ನಡೆಯಲಿದೆ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಒಂದು ಕಡೆ ಮಳೆ ಬಹಳಷ್ಟು ಕಮ್ಮಿ ಇದೆ, ಮತ್ತೊಂದು ಕಡೆ ಅವರಿಗೆ ಸರಿಯಾದ ಸಮಯಕ್ಕೆ ಇವತ್ತು ಕರೆಂಟ್ ಅನ್ನ ಅವರ ಪಂಪ್ ಸೆಟ್ಗಳಿಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಅವರು ಏನು ಬಿತ್ತಿರೋರಂತ ತೊಗರಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳಾಗಿರ್ಬೋದು, ಅದಕ್ಕೆ ಸರಿಯಾದ ಸಮಯಕ್ಕೆ ಗೊಬ್ಬರನೂ ಕೂಡ ಇವತ್ತು ಈ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋದನ್ನ ಅರಿತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನ ನಡೀತಾ ಇರುವಂತದ್ದು. ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬ್ರು ಹಿಂದೆ ಅವರು ಕೂಡ ಶಾಸಕರಿದ್ದಂತ ಸಂದರ್ಭದಲ್ಲಿ ನಮ್ಮ ಭಾಗಕ್ಕೆ ಏನೇನ್ ಬೇಕು, ಅದು ನೀರಾವರಿ ಯೋಜನೆ ಆಗಿರ್ಬೋದು, ಏನೇನೋ ಈ ಭಾಗದ ರೈತರ ಬಗ್ಗೆ ಬಹಳಷ್ಟು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸೇವೆಯನ್ನ ಮಾಡಿದಂಥವ್ರು. ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕಲಬುರಗಿಯಲ್ಲಿ ಈ ಹೋರಾಟವನ್ನ ನಡೀತಾ ಇದೆ. ನನಗನ್ಸುತ್ತೆ ನಮ್ಮ ಹಿಂದಿನ MP ಸಾಹೇಬರಾದಂಥ ಉಮೇಶ್ ಜಾಧವ್ ಸಾಹೇಬರು ಅವ್ರೇನ್ ಮಾತನಾಡಿದ್ರು, ಹಿಂದೆ ಅನಂತ್ ಕುಮಾರ್ ಸಾಹೇಬರು ಕೇಂದ್ರದಲ್ಲಿ ಮಂತ್ರಿ ಇರುವಂತ ಸಂದರ್ಭದಲ್ಲಿ
ಅದರ ನಂತರ ಸದಾನಂದ ಗೌಡರು ಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ರೈತಗೂ ಕೂಡ ಗೊಬ್ಬರದ ಶಾರ್ಟೇಜ್ ಇಡೀ ರಾಜ್ಯದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಕೊಟ್ಟಂಥ ಯೋಜನೆ, ರಾಜ್ಯ ಸರ್ಕಾರ ವೈಫಲ್ಯ ಮತ್ತು ಏನೇ ರೈತರು ತಮ್ಮ ಕಷ್ಟ ಹೇಳ್ಕೋಬೇಕಾದ್ರೆ ಸುಮಾರು 2 ವರ್ಷ ಮೇಲೆ ಆಯಿತು ಈ ಸರ್ಕಾರ ಬಂದು. ತಾವು ಕೂಡ ಮಾಧ್ಯಮದಲ್ಲಿ ಎಲ್ಲ ಕಡೆ ವೀಕ್ಷಣೆ ಮಾಡಿದಿರಿ. ರೈತರು ಕಷ್ಟಕ್ಕೆ ಏನಾದರೂ ಹೋಗಿ ಕೇಳಿದ್ರೆ ಈ ಸರ್ಕಾರ ಹೇಗಿದೆ ಅಂದರೆ, ಈ ಸರ್ಕಾರ ಲೂಟಿ ಸರ್ಕಾರ. ಲೂಟಿ ಮಾಡಿದ್ದು ಕೇಳಕ್ಕೆ ಹೋದರೆ ಲಾಟಿ ಬೀಸುವಂಥ ಸರ್ಕಾರ. ಇದಕ್ಕೆ ಒಂದು ಎಲ್ಲ ನಮ್ಮ ಕರ್ನಾಟಕ ಜನತೆನೇ ಒಂದು ಹೆಸರು ಕೊಟ್ಟಿದ್ದಾರೆ. ಈ ಸರ್ಕಾರ ಲೂಟಿ ಮತ್ತು ಲಾಟಿ ಸರ್ಕಾರ ಅಂತಕ್ಕಂಥ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಜನರು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಸಿದ್ದರಾಮಯ್ಯ ಸರ್ಕಾರ ಯಾವತ್ತು ಬಂದಿದೆ ಅವತ್ತಿನಿಂದ ರೈತರಿಗೆ ಸಂಕಷ್ಟ ಪ್ರಾರಂಭ ಆಗಿದೆ. ಗಮನದಾಗಿರಲಿ, ರೈತರಿಗೆ ಏನು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಆ ಎಲ್ಲ ಯೋಜನೆಗಳನ್ನು ನಿಲ್ಲಿಸಿರೋದೇ ಸಿದ್ದರಾಮಯ್ಯನ ದೊಡ್ಡ ರೈತನಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಯಡಿಯೂರಪ್ಪನವರು ಏನು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ನಮ್ಮ ಮೋದಿಜಿಯವರನ್ನು ಕೊಡ್ತಾರೆ, ಅದಕ್ಕೆ 4,000 ರೂಪಾಯಿ ಸೇರಿಸಿ 10,000 ರೂಪಾಯಿ ರೈತನಿಗೆ ಕೊಡ್ತಿದ್ವಿ ನಾವು. ಡೀಸೆಲ್ ಸಬ್ಸಿಡಿ ಅಂತೇಳಿ ಮತ್ತೆ 1,250 ರೂಪಾಯಿ ಕೊಡ್ತಿದ್ವಿ. ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥವ್ರಿಗೆ 1 ಹೆಕ್ಟೇರ್ಗೆ 10,000 ರೂಪಾಯಿ ಉಚಿತವಾಗಿ ಕೊಡ್ತಿದ್ವಿ. ಯಾವುದೇ ಕೃಷಿ ತೋಟಗಾರಿ ಇಲಾಖೆಗೆ ಹೋದ್ರೆ ಸ್ಪ್ರಿಂಕ್ಲರ್ ಪೈಪ್ ಇರ್ಬೋದು, ಪಂಪ್ಗಳಿರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಕುಂಟಿರ್ಬೋದು, ಕೂರ್ಗಿರ್ಬೋದು, ರೈತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಸಬ್ಸಿಡಿ ದರದಲ್ಲಿ ಅವ ರೈತ ಎಷ್ಟು ಕೇಳ್ತಾನೋ ಅಷ್ಟು ಹೋದ ದಿನ ಇಮ್ಮಿಡಿಯೇಟ್ ಆಗಿ ರೈತನಿಗೆ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಇದ್ದಾಗಿತ್ತು. ಯಾರ್ಯಾರು ರೈತರು ನಾನು ಬೋರ್ ಹಾಕೊಂಡು ನೀರಾವರಿ ಮಾಡ್ಕೋತೀನಿ ಅಂತಾನ ಆಗಸ್ಟ್ 19ರಂದು ಬೆಂಗಳೂರಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 20 ವರ್ಷಗಳಿಂದ ನಡೆಯುತ್ತಿರುವ ಅನುದಾನ ರಹಿತ ಕನ್ನಡ ಶಾಲೆಗಳ ನವೀಕರಣವನ್ನು ಪ್ರತಿ ವರ್ಷ ಮಾಡಬೇಕು ಎಂಬ ಸರ್ಕಾರದ ನೀತಿಯಿಂದಾಗಿ ಕನ್ನಡದ ಶಾಲೆಗಳು ಮುಚ್ಚುತ್ತಲಿವೆ. ಕರ್ನಾಟಕದಲ್ಲಿ ಇರುವ ಕನ್ನಡ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆ ಮಾಡಿ ಸರ್ಕಾರದಿಂದಲೇ ಕನ್ನಡದ ಕಗ್ಗೊಲೆ ಮಾಡಲಾಗುತ್ತಿದೆ. ಇದೆಲ್ಲವನ್ನು ಖಂಡಿಸಿ ರಾಜ್ಯ ಮಟ್ಟದ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷರಾದ ರೇವಣಸಿದ್ದಪ್ಪ ಜಲಾದೆ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕನ್ನಡ ಅಸ್ತಿತ್ವ, ಕನ್ನಡ ನಾಡು ನುಡಿ, ಕನ್ನಡ ಭಾಷೆಯನ್ನು ಉಳಿಸುವಗೋಸ್ಕರ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಳೆದ 3 ವರ್ಷದಿಂದ ನಾವು ಹೋರಾಟ ಕೈಗೆತ್ತಿಕೊಂಡಿದ್ದೀವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 10-12 ವರ್ಷದಿಂದ ಶಾಲೆ ನಡೆಸುವಂಥದ್ದು ಭಾಳ ದುರಸ್ತಿ ಕೆಲಸ ಆಗಿಬಿಟ್ಟಿದೆ. ಭಾಳ ಕಷ್ಟ ಆಗ್ತಾ ಇದೆ ಇವತ್ತು ಶಾಲೆ. ಒಂದು ಶಾಲೆ ಪ್ರಾರಂಭ ಬೇಕಾದರೆ ಅನುಮತಿ ಅಷ್ಟೊಂದು ಸರಳವಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಸುಮಾರು ಷರತ್ತುಗಳು. ಕನಿಷ್ಠ 1 ಎಕರೆ 2 ಎಕರೆ ಜಮೀನು ಬೇಕು. ಬಹುಶಃ ಯಾವ ವ್ಯಕ್ತಿಯೂ ಕೂಡ ಕಲಬುರಗಿ ನಗರದಲ್ಲಿ 2 ಎಕರೆ ಜಮೀನು ತೊಗೊಂಡು ಕನ್ನಡ ಮಾಧ್ಯಮ ಶಾಲೆ ನಡೆಸೋಂಥ ಸಾಹಸ ಮಾಡಲ್ಲ. ಅನುಮತಿಗೆ ಎಷ್ಟು ಷರತ್ತುಗಳಪ್ಪ ಅಂದ್ರೆ ದೇವರೇ ಕಾಪಾಡಬೇಕದು. ಬಹುಶಃ ನಮ್ಮದರಲ್ಲಿ ನೀವು ಒಂದು ವೈನ್ ಶಾಪ್ ತೆಗಿಬೇಕಾದ್ರೆ ಭಾಳ ಕಡಿಮೆ ಷರತ್ತವ, ಭಾಳ ಈಸಿ ಸಿಗ್ತಾ ಇದೆ. ಆದರೆ ಒಂದು ಶಾಲೆ ತೆಗಿಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕಾಗ್ತದೆ ದೇವರೇ ಬಲ್ಲ. ಇವತ್ತಿನ ಸರ್ಕಾರದ ನಿಯಮಗಳಿಂದ ಒಂದು ಸಣ್ಣ ಶಿಶು ಮಂದಿರ LKG UKG ಸಹಿತ ನಾವು ತೆಗೆಯೋಕ್ಕಾಗ್ತಾ ಇಲ್ಲ. ಕಾರಣ ಅಂದರೆ ಷರತ್ತು ಭಾಳ ಹಾಕಿದ್ದಾರೆ. ಒಂದು ಕಾಲ ಇತ್ತು, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 83-84 ಇರ್ಬೋದು ಅಂತ ಅನಿಸುತ್ತೆ. ಆವಾಗ ಯಾವುದೇ ವ್ಯಕ್ತಿ ಕನ್ನಡ ಮಾಧ್ಯಮ ತೆಗಿಬೇಕಾದ್ರೆ ನೇರವಾಗಿ ಶಾಲೆ ತೆಗಿಬೋದು. 4ನೇ ತರಗತಿವರೆಗೆ ಅನುಮತಿ ಇದ್ದಿದ್ದಿಲ್ಲ, ಅವಶ್ಯಕತೆ ಇದ್ದಿಲ್ಲ. 5ನೇ ತರಗತಿಗೆ ಹೋದಾಗ ಅವರು ಒಂದು BOದವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಒಂದು ಪತ್ರ ಕೊಟ್ಟು, ಸರ್ ನಾನು 4 ವರ್ಷ ಶಾಲೆ ನಡೆಸ್ತಾ ಇದ್ದೀನಿ, ಈ ವರ್ಷ 5ನೇ
ತರಗತಿ ಹೋಗ್ತಾ ಇದೆ, ದಯವಿಟ್ಟು ಅನುಮತಿ ಕೊಡು ಅಂದಾಗ ಅವರು 5 ತರಗತಿಗೆ ಅನುಮತಿ ಕೊಡ್ತಕ್ಕಂಥ ಪದ್ಧತಿ ಆಗಿನ ಕಾಲಕ್ಕಿತ್ತು. ಈಗಾಗಲೇ ನೋಡ್ರಿ, ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆದ ಸುಮಾರು 15ಕ್ಕಿಂತ ಮೇಲ್ಪಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಇವೆ ಸರ್, ವಸತಿ ಶಾಲೆ ಇವೆ. ಅದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಇರ್ಬೋದು, APJ ಅಬ್ದುಲ್ ಕಲಾಂ ವಸತಿ ಶಾಲೆ ಇರ್ಬೋದು, ಮೊರಾರ್ಜಿ ವಸತಿ ಶಾಲೆ ಇರ್ಬೋದು, ನವೋದಯ ಇರ್ಬೋದು. ಹೀಗೆ 12ಕ್ಕಿಂತ ಮೇಲ್ಪಟ್ಟು BR ಅಂಬೇಡ್ಕರ್ ಅವ್ರ ವಸತಿ ಶಾಲೆ ಇರ್ಬೋದು. ಇಷ್ಟೆಲ್ಲ ಇದ್ದು ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೀತಾ ಇದೆ. 6ನೇ ತರಗತಿಯಿಂದ ಪ್ರವೇಶ ಪರೀಕ್ಷೆ ಮಾಡಿದ್ದು ಭಾಳ ಖುಷಿ ಇದೆ, ಚೆನ್ನಾಗಿ ಆಗ್ಬೇಕು. ಅವನ್ನು ಗಟ್ಟಿ ಮಾಡಿ ಪರವಾಗಿಲ್ಲ. ಆದರೆ ಭಾಳ ದುರ್ದೈವಪ್ಪ ಅಂದ್ರೆ ನೀವು ಶಿಶು ಮಂದಿರ 1ನೇ ತರಗತಿಯಿಂದ ನಾವು ಇಂಗ್ಲೀಷ್ ಮಾಧ್ಯಮ ಶಾಲೆ ತೆಗಿತಾನೆ ಪೂರ್ಣ. ಈಗ ನಮ್ಮ ಯಾವುದು ಶಾಲೆ ಉಳ್ಕೊಂಡಿಲ್ಲ ಸರ್. ಬೆಂಗಳೂರು ನಗರದಲ್ಲಿ ಕೇವಲ ಏಕೈಕ ಒಂದು ಖಾಸಗಿ ಶಾಲೆ ಉಳ್ಕೊಂಡಿದೆ ಸರ್ ಕನ್ನಡ ಮಾಧ್ಯಮದ. ನಾವು ಮೊನ್ನೆ ಮೀಟಿಂಗ್ ಮಾಡೋ ಅವೆಪ್ಪ ಬಂದು ನಾನು 98ನೇ ಶಾಲೆ ನಡೆಸ್ತೀನಿ ಸರ್, ಏನಾದರೂ ಸರ್ಕಾರ ಸಹಾಯ ಸಿಕ್ತು ಅಂತ ಅದಕ್ಕೆ ಹಿಡ್ಕೊಂಡು ಕೂತಿದ್ದೀನಿ ಅಂತ ಅಳಿಲು ಹೇಳ್ಕೊಂಡು ನಾವು. ಮೈಸೂರು ದೊಡ್ಡ ನಗರದಂತೂ ಕನ್ನಡ ಶಾಲೆ ಕೊಲಪ್ಸ್ ಆಗ್ಯಾವ. ಏನಾದರೂ ಸ್ವಲ್ಪ ಕನ್ನಡ ಮಾಧ್ಯಮ ಶಾಲೆ ಹುಡ್ಕೊಂಡಿವೆ ಅಂದ್ರೆ ಇದು ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ. ಈ ಸುದ್ದಿಗೋಷ್ಠಿಯಲ್ಲಿ ಅರುಣ್ ಓಚಾಳ್, ರಾಜೇಂದ್ರ ಎರ್ನಾಳೆ, ಸುರೇಂದ್ರನಾಥ್, ಚೆನ್ನಬಸಪ್ಪ ಗಾರಂಪಳ್ಳಿ, ನಾಗರತ್ನ ನಂದ್ಯಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.